ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತಿನ ರೀಡಿಂಗ್ ಏನಪ್ಪ ಅಂತ ಹೇಳಿದರೆ, ದೈವಶಕ್ತಿ ಅಂದರೆ ಕಾಳಿ ಮಾತೆಯಿಂದ ನಿಮಗೆ ಯಾವ ಸಂದೇಶ ಇದೆ? ಆದಿಶಕ್ತಿ ಆಗಿರ್ಬೋದು, ದುರ್ಗಾ ಮಾತೆ ಆಗಿರ್ಬೋದು, ಅಥವಾ ಚೌಡೇಶ್ವರಿ ಆಗಿರ್ಬೋದು, ಅಥವಾ ನೀವು ನಂಬಿರುವಂತಹ ದೈವಶಕ್ತಿ. ನಾನಿಲ್ಲಿ ತಗೊಂಡಿರೋದು ಕಾಳಿ ಮಾತೆ, ಓಕೆನಾ? ಕಾಳಿ ಮಾತೆಯಿಂದ ನಿಮಗೆ ಯಾವ ಸಂದೇಶ ಇದೆ? ನಿಮ್ಮ ಲೈಫಲ್ಲಿ ಏನೆಲ್ಲ ಮಿಸ್ ಮಾಡ್ಕೊಂಡಿದ್ರಿ ಅಥವಾ ಕಳೆದುಕೊಂಡಿದ್ರಿ, ಅದು ನಿಮ್ಮ ಜೀವನಕ್ಕೆ ಬರುತ್ತಾ ಬರೋದಿಲ್ವಾ, ಅಥವಾ ಅವರ ಆಶೀರ್ವಾದ ನಿಮಗೆ ಯಾವ ರೀತಿ ಇದೆ ಅನ್ನೋದನ್ನು ಇವತ್ತಿನ ರೀಡಿಂಗಲ್ಲಿ ನೋಡೋಣ. ಮತ್ತು ಇದು ಜನರಲ್ ರೀಡಿಂಗ್ ಆಗಿರುತ್ತೆ, ಇದು ವೈಯಕ್ತಿಕ ರೀಡಿಂಗ್ ಆಗಿರುವುದಿಲ್ಲ. ಇದು ಯಾರಿಗೆಲ್ಲ ರೆಸನೇಟ್ ಆಗುತ್ತೆ ಅವ್ರು ಮಾತ್ರ ತೆಗೆದುಕೊಳ್ಳಿ, ಇನ್ನುಳಿದವರು ಸ್ಕಿಪ್ ಮಾಡಿ. ಮತ್ತು ಪರ್ಸ್ನಲ್ ರೀಡಿಂಗ್ ತಗೋತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗ್ನ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಕಾಳಿ ಮಾತೆಯಿಂದ ನಿಮಗೆ ಯಾವೆಲ್ಲ ಸಂದೇಶಗಳಿದೆ, ಅವರು ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆಗಳನ್ನು ತರ್ತಾ ಇದ್ದಾರೆ, ನೀವು ನಂಬಿರುವಂತಹ ದೈವಶಕ್ತಿ ಆಗಿರ್ಬೋದು, ನೀವು ಅಂದ್ಕೊಂಡಂತಹ ಗುರುಗಳಾಗಿರ್ಬೋದು, ಯಾವುದೇ ಶಕ್ತಿ ಆಗಿರ್ಬೋದು, ಒಟ್ಟಿನಲ್ಲಿ ದೈವಿಕ ಶಕ್ತಿ ನಿಮ್ಮ ಜೊತೆ ಸಂಪರ್ಕದಲ್ಲಿ ಇರುವುದರಿಂದ ಅಥವಾ ನಿಮ್ಮ ಜೊತೆ ನಿಮಗೆ ಆಶೀರ್ವಾದ ಮಾಡುವಂತಹ ದೈವಶಕ್ತಿಯಿಂದ ನಿಮಗೆ ಯಾವೆಲ್ಲ ಸಂದೇಶಗಳು ಬರ್ತಾ ಇದೆ ಅನ್ನೋದನ್ನು ನೋಡೋಣ. ಥ್ಯಾಂಕ್ ಯು ಯೂನಿವರ್ಸ್, ಥ್ಯಾಂಕ್ ಯು. ಏಟ್ ಆಫ್ ಪೆಂಟಿಕಲ್, ಪೇಜ್ ಆಫ್ ಪೆಂಟಿಕಲ್, ಕಿಂಗ್ ಆಫ್ ವಾಂಡ್ಸ್. ಇಲ್ಲಿ ಏನು ಬರ್ತಾ ಇದೆ ಅಂದರೆ, ಇಲ್ಲಿ ಫೈನಾನ್ಷಿಯಲ್ ವಿಚಾರವಾಗಿ ನೀವು ತುಂಬಾ ಸ್ಟ್ರಗಲ್ ಪಡ್ತಾ ಇದ್ರಿ. ಯಾವುದೇ ಒಂದು ವಿಚಾರಕ್ಕೆ ನೀವು ಏನೇ ಒಂದು ಕೆಲಸ ಮಾಡಿದರೂ ಸಹಿತ ಅಲ್ಲಿ ಲಾಸನ್ನು ನೀವು ಅನುಭವಿಸ್ತಾ ಬಂದಿದ್ದೀರ. ಆ ಲಾಸನ್ನು ತುಂಬ್ಕೊಳ್ಳೋಕ್ಕೋಸ್ಕರ ಯೂನಿವರ್ಸ್ ನಿಮಗೆ ತುಂಬಾ ಪರೀಕ್ಷೆಗಳನ್ನು ಒಡ್ಡಿದರು. ಅಂದರೆ ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ನಿಮ್ಮ ಪಾರ್ಟ್ನರ್ ಜೊತೆ ಆಗಿರ್ಬೋದು, ಅಥವಾ ಬೇರೆ ಯಾವುದೋ ಒಂದು ವಿಚಾರಕ್ಕೆ ನೀವು ತುಂಬಾ ಗೊಂದಲದಲ್ಲಿದ್ರಿ, ಮತ್ತು ನೀವು ತುಂಬ ಮೋಸ ಹೋಗಿದ್ದೀರಾ. ಮತ್ತು ಅವಕಾಶಗಳನ್ನು, ಎಷ್ಟೇ ಅವಕಾಶಗಳು ನಿಮ್ಮ ಎದುರಿಗೆ ಬಂದರೂ ಸಹಿತ ಅದು ನಿಮ್ಮ ಹತ್ತಿರ ಬರದೇ ಇರುವಂತಹ ಪರಿಸ್ಥಿತಿನೂ ಸಹಿತ ನೀವು ಅನುಭವಿಸಿದ್ದೀರ. ಇದು ಒಂದು ತಾಯಿಯ ಪರೀಕ್ಷೆ ಅಂತ ಹೇಳ್ಬೋದು. ಇಲ್ಲಿ ನಿಮಗೆ ಏನು ಹೇಳ್ತಾ ಇದ್ದಾರೆ, ಕಾಳಿ ಮಾತೆ ಏನು ಹೇಳ್ತಾ ಇದ್ದಾರೆ, ನಿಮಗೆ ಮುಂದೆ ಬರುವಂತಹ, ಆಮೇಲೆ ಯಾವ ರೀತಿ ನಿಮಗೆ ಆಪರ್ಚುನಿಟಿಗಳು ಮುಂದೆ ಇದೆ. ಇಲ್ಲಿ ಯಾಕೆ ಆ ಥರ ಬಂತಪ್ಪ ಅಂತ ಹೇಳಿದರೆ, ಇಲ್ಲಿ ಪೇಜ್ ಆಫ್ ಪೆಂಟಿಕಲ್ ಬಂದಿದೆ. ಪೇಜ್ ಆಫ್ ಪೆಂಟಿಕಲ್ ಏನು ಹೇಳುತ್ತಪ್ಪ ಅಂದರೆ, ನಿಮಗೆ ಮುಂದೆ ನಿಮ್ಮ ಲೈಫಲ್ಲಿ ನಿಮಗೆ ಅಚೀವ್ ಮಾಡುವಂತಹ ಶಕ್ತಿ ಆಗಿರ್ಬೋದು, ಸಾಮರ್ಥ್ಯ ಆಗಿರ್ಬೋದು, ಅವಕಾಶಗಳಿರ್ಬೋದು ಮುಂದೆ ಇದೆ. ಬಟ್ ಅದನ್ನೆಲ್ಲ ಪಡೆಯೋದಕ್ಕೆ ನೀವು ಅದಕ್ಕೆ ತಕ್ಕಂತಹ ಪರಿಶ್ರಮವನ್ನು ಹಾಕಬೇಕಾಗಿರುತ್ತೆ. ಅಂದರೆ ಇಲ್ಲಿ ನೀವು ಎಲ್ಲ ರೀತಿಯಿಂದ ಅವಮಾನಗಳನ್ನು ಅನುಭವಿಸಿ, ಮನೆಯಿಂದ ದೂರ ಇದ್ದು, ಸಂಬಂಧಗಳಿಂದ ದೂರ ಇದ್ದು, ಪ್ರತಿಯೊಂದು ವಿಚಾರಕ್ಕೂ ಸಹಿತ ಅವ್ರಿವ್ರ ಜೊತೆ ಮಾತುಕತೆಯಿಂದ ನೀವು ಮನಸ್ಸಿಗೆ ಹಿಂಸೆಯನ್ನು ಅನುಭವಿಸಿದ್ರಿ, ಅವಕಾಶಗಳಿಲ್ಲದೆ ನೋವುಗಳನ್ನು ಅನುಭವಿಸಿದ್ರಿ, ಕೆಲಸಗಳಿಲ್ಲದೆ ಆ ಕಡೆ ಈ ಕಡೆ ಎಲ್ಲ ಕಡೆಯಿಂದನೂ ನೀವು ಒದ್ದಾಡ್ತಾ ಇದ್ರಿ. ಯಾವುದೋ ಒಂದು ವಿಚಾರಕ್ಕೆ ನನಗೆ ಇವತ್ತಲ್ಲ, ನನಗೆ ಮುಂದೊಂದು ದಿನ ನನಗೆ ಒಂದು ಅವಕಾಶ ಸಿಕ್ಕೇ ಸಿಗುತ್ತೆ, ನಾನು ಎಲ್ಲರಂತೆ ನಾನು ಒಂದು ಮುಂದೆ ಹೋಗ್ತೀನಿ ಅನ್ನುವಂತಹ ಹಠ, ಛಲ, ಈ ರೀತಿಯಾದಂತಹ ಸ್ವಭಾವದಿಂದ ನೀವು ಮುಂದೆ ನಿಮ್ಮ ಪರಿಶ್ರಮವನ್ನು ಇಟ್ಕೊಂಡು ನೀವೇನು ಮಾಡ್ತಾ ಇದ್ದೀರಾ, ನಿಮ್ಮ ಪರಿಶ್ರಮನ್ನೆಲ್ಲ ನಿಮ್ಮ ಕೆಲಸದಲ್ಲಿ ಹಾಕಿ ಒಂದು ಅಚೀವ್ ಮಾಡುವಂತಹ ಶಕ್ತಿ, ಸಾಮರ್ಥ್ಯವನ್ನು ಪಡೆದುಕೊಂಡಿದ್ದೀರಾ. ಆ ಹಠ ಯಾರಿಂದ ಬಂತಪ್ಪ ಅಂತ ಹೇಳಿದರೆ, ಕಾಳಿ ಮಾತೆ ನಿಮ್ಮ ಬೆನ್ನೆಲುಬಾಗಿ ನಿಮಗೆ ಸಪೋರ್ಟಿವ್ ಆಗಿದ್ದಾರೆ. ಎಂಥದೇ ಪರೀಕ್ಷೆ ಆಗಿರ್ಬೋದು, ಎಂಥದೇ ಪರಿಸ್ಥಿತಿ ಆಗಿರ್ಬೋದು, ನಿಮ್ಮ ಜೊತೆಗಿದ್ದು ಅವರು ನಿಮ್ಮನ್ನು ಕಾಪಾಡ್ತಾರೆ. ನಿಮಗೆ ಅವರ ಆಶೀರ್ವಾದ, ನಿಮ್ಮ ದೈವಶಕ್ತಿಯ ಆಶೀರ್ವಾದ ನಿಮ್ಮ ಜೊತೆ ಇರೋದ್ರಿಂದ ಈಗಿನ ಕ್ಷಣದಲ್ಲಿ ತಾತ್ಕಾಲಿಕವಾಗಿ ನೀವು ನೋವನ್ನು ಅನುಭವಿಸ್ತಾ ಇರ್ಬೋದು, ಕಷ್ಟಗಳನ್ನು ಅನುಭವಿಸ್ತಾ ಇರ್ಬೋದು, ಒಂಟಿತನನ ಅನುಭವಿಸ್ತಾ ಇರ್ಬೋದು, ನೀವು ಏನೇ ಆಗಿರ್ಬೋದು, ಯಾವುದೇ ವಿಚಾರದಲ್ಲಿ ಲಾಸ್ ಅನುಭವಿಸ್ತಾ ಇರ್ಬೋದು, ಪಾರ್ಟ್ನರ್ ನಿಮಗೆ ಮೋಸ ಮಾಡಿ ಹೋಗಿರ್ಬೋದು, ನಿಮ್ಮ ಮನೆಯಲ್ಲಿ ನೀವು ಏನೇ ಒಂದು ಪರೀಕ್ಷೆ ಅಂದರೆ ಯಾವುದೇ ಒಂದು ಕೆಲಸ ಮಾಡ್ತಾ ಇದ್ದೀರಿ ಅಂದರೆ ಅಲ್ಲಿ ಸಹಿತ ನಿಮಗೆ ಲಾಸ್ ಆಗ್ತಾ ಇರ್ಬೋದು. ಪ್ರತಿಯೊಂದು ವಿಚಾರದಲ್ಲೂ ನೀವು ನೋವುಗಳನ್ನು ಅನುಭವಿಸ್ತಾ ಇರ್ಬೋದು. ಕೆರಿಯರ್ ವಿಚಾರದಲ್ಲಿ ನಿಮಗೆ ನೀವು ಅಂದ್ಕೊಂಡಂತಹ ಸ್ಯಾಲ್ರಿ ಸಿಗದೆ ಇರ್ಬೋದು, ಅಥವಾ ನೀವು ಅಂದ್ಕೊಂಡಂತಹ ಜಾಬ್ ನಿಮಗೆ ಸಿಗದೆ ಇರ್ಬೋದು. ಈ ರೀತಿಯಾದಂತಹ ಮಾನಸಿಕವಾಗಿ ನೀವು ನೋವುಗಳನ್ನು ಅನುಭವಿಸ್ತಾ ಹೊಂದಿದ್ದೀರಾ. ಆಮೇಲೆ ನಿಮ್ಮ ಪ್ರೀತಿ
ರೀತಿ ಮಾಡುವಂಥ ವ್ಯಕ್ತಿಗಳು ಸಹಿತ ನಿಮ್ಮನ್ನು ಒಂದು ಕೇವಲವಾಗಿ ನೋಡಿ ನಿಮ್ಮನ್ನು ಸಹಿತ ಬಿಟ್ಟು ದೂರ ಹೋಗಿರುವಂತಹ ಪರಿಸ್ಥಿತಿನೂ ಸಹಿತ ನೀವು ಎದುರಿಸಿರ್ಬೋದು. ಈ ರೀತಿಯಾದಂತಹ ಪರಿಸ್ಥಿತಿಗಳನ್ನು ನೀವು ಒಬ್ಬರೇ ಒಂಟಿಯಾಗಿ ನಿಮ್ಮ ಎಮೋಷನ್ಸ್ನ ನಿಮ್ಮಲ್ಲೇ ಬಿಗಿದು ಹಿಡಿದುಕೊಂಡು ಯಾವ ರೀತಿ ಒಂದು ಕಲ್ಲನ್ನು ಹೇಗೆ ಮೂರ್ತಿ ಮಾಡಬೇಕಾಗಿರುತ್ತೋ ಆ ರೀತಿ ನಿಮಗೆ ಯೂನಿವರ್ಸ್ ನಿಮ್ಮನ್ನು ಒಂದು ಮೂರ್ತಿಯನ್ನಾಗಿ, ಒಂದು ಬಂಡೆಯಿಂದ ಮೂರ್ತಿಯನ್ನಾಗಿ ಮಾಡುವಂತಹ ಪರೀಕ್ಷೆಗಳನ್ನು ಒಡ್ಡಿ ನಿಮ್ಮನ್ನು ಒಂದು ಗಟ್ಟಿಯನ್ನಾಗಿ ಮಾಡಿದೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಬಟ್ ನಿಮಗೆ ಯಶಸ್ಸು ಇದೆ, ಆದರೆ ಅಲ್ಲಿ ನಿಮ್ಮದೇ ಆದ ಒಂದು ಕರ್ಮ ಏನಿದೆ ಆ ಕರ್ಮನ ಹೋಗಬೇಕಾಗತ್ತೆ. ಆ ಕರ್ಮ ಹೇಗಪ್ಪ ಅಂದರೆ ಶನಿ ಅನ್ನೋದು 8 ಅಂದರೆ ಶನಿಯ ಒಂದು ಪ್ರಭಾವ ಹೆಚ್ಚಿರೋದ್ರಿಂದ ಶನಿಯಿಂದ ನೀವು ಅಲ್ಲಿ ನಿಮಗೆ ನೋವುಗಳನ್ನು ಅಂದರೆ ಅದಕ್ಕೆ ತಕ್ಕಂತಹ ಪ್ರತಿಫಲ ಕೊಡಬೇಕು ಅಂದರೆ ಶನಿ ನಿಮಗೆ ಏನು ಮಾಡ್ತಾನೆ, ಪರೀಕ್ಷೆಗಳನ್ನು ಒಡ್ತಾನೆ. ಆ ಪರೀಕ್ಷೆಗಳಿಂದ ನೀವು ಆ ಪರೀಕ್ಷೆಗಳನ್ನು ಅನುಭವಿಸಿ ಅದರಿಂದ ಒಂದು ಪಾಠ ಕಲಿತು ಜೀವನದಲ್ಲಿ ಒಂದು ಏಳಿಗೆಯನ್ನು ಪಡೆದುಕೊಳ್ಳೋಕ್ಕೋಸ್ಕರ ಎಕ್ಸ್ಪೀರಿಯನ್ಸ್ ಮಾಡಿಕೊಂಡು ಅದರಿಂದ ಒಂದು ಛಲ ಹಠ ನಾನು ಮಾಡೇ ತೀರ್ತೀನಿ ಅನ್ನುವಂತಹ ಸ್ವಭಾವ, ಎಲ್ಲರನ್ನು ಅರ್ಥ ಮಾಡಿಕೊಳ್ಳುವಂಥದ್ದು, ಯಾರು ನನ್ನವರಲ್ಲ ಅನ್ನುವಂತಹ ಮನಸ್ಥಿತಿನ ನೀವು ಅರ್ಥ ಮಾಡಿಕೊಂಡು ನಿಮ್ಮ ಲೈಫನ್ನು ನೀವು ತರ್ತಾ ಇದ್ದೀರಾ, ಮುಂದೆ ಹೋಗ್ತಾ ಇದ್ದೀರಾ. ಇಲ್ಲಿ ಏನು ಹೇಳ್ತಾ ಇದ್ದಪ್ಪ, ಇಲ್ಲಿ ಒಂದು ಸುತ್ತಿಗೆ ಇದೆ. ಆ ಸುತ್ತಿಗೆ ಏನು ಹೇಳ್ತಪ್ಪ, ಎಲ್ಲದೂ ನಿಮ್ಮ ಕೈಯಲ್ಲೇ ಇದೆ. ಏನೇ ಒಂದು ನೀ ಕೆಲಸ ಮಾಡ್ತಾ ಇದೀಯ ಅಂತ ಅಂದರೂ ಸಹಿತ ನಿನ್ನಲ್ಲೇ ಇದೆ. ನೀನು ಯಾವ ರೀತಿ ಮೂರ್ತಿಯನ್ನು ಕೆತ್ತುತ್ತೀಯ ಅದೇ ರೀತಿ ನಿನ್ನ ಜೀವನವು ಬದಲಾವಣೆ ಆಗುತ್ತೆ ಅನ್ನೋದನ್ನು ಸಹಿತ ಇಲ್ಲಿ ಯೂನಿವರ್ಸ್ ಹೇಳ್ತಾ ಇದ್ದಾರೆ. ನಿಮ್ಮಲ್ಲಿರುವಂತಹ ಛಲ ಏನಿದೆ ಅದರಿಂದ ನೀವು ಮುಂದೆ ಹೋಗ್ತೀರಾ, ನಿಮ್ಮಲ್ಲಿರುವಂತಹ ಹಠ ಏನಿದೆ ಅದರಿಂದನೇ ಮುಂದೆ ಹೋಗ್ತಿದ್ದೀರಾ. ಆದರೆ ಆ ಹಠ ಛಲನೂ ಸ್ವಲ್ಪ ಅತಿ ಆಯಿತು ಅಂದರೆ ಮತ್ತೆ ಅಲ್ಲಿ ನೋವುಗಳನ್ನು ಅನುಭವಿಸುವಂಥ ಕ್ಷಣವೂ ಸಹಿತ ಇರುತ್ತೆ. ಬಟ್ ಅದರಿಂದ ನೀವು ಹೊರ ಬರಬೇಕು ಅಂದರೆ ನಿಮ್ಮದೇ ಆದಂತಹ ದಾರಿಲಾಗಿರ್ಬೋದು, ಯೂನಿವರ್ಸ್ ತೋರಿಸುವಂತಹ ದಾರಿ ಆಗಿರ್ಬೋದು, ಯಾವುದೇ ಆಗಿರಲಿ, ನೀವು ಆ ದಾರಿಲಿ ಹೋಗ್ತಾ ಇದ್ದೀರಾ, ಆ ದಾರಿ ಸರಿ ಇದೆ ಅಂತ ಅಂದರೆ ಅಷ್ಟೇ. ನಿಮ್ಮ ಮನಸ್ಸಿನ ಮಾತನ್ನು ಕೇಳಿ ನಿಮಗೆ ಕೊಡ್ತಿರುವಂಥ ಗೈಡೆನ್ಸ್ ಏನಿದೆ, ಯೂನಿವರ್ಸಲ್ ನಂಬರ್ಸ್ ಕಾಣ್ಬೋದು, ಅಥವಾ ಅದು ಏನೋ ನೀವು ನಂಬಿರುವಂಥ ದೈವಶಕ್ತಿಯ ಫೋಟೋ ಕಾಣ್ತಾ ಇರ್ಬೋದು, ನೀವು ಅಂದ್ಕೊಂಡಿರುವಂತಹ ವ್ಯಕ್ತಿಗಳು ನಿಮ್ಮ ಎದುರಿಗೆ ಬರ್ಬೋದು, ನಿಮ್ಮ ಶತ್ರುಗಳು ನಿಮ್ಮ ಎದುರಿಗೆ ಬರ್ತಾ ಇರ್ಬೋದು. ಆಗ ನಿಮ್ಮ ಮನಸ್ಸಿಗೆ ಒಂದು ಛಲ ಅನ್ನೋದು ಬರುತ್ತೆ, ಹಠ ಅನ್ನೋದು ಬರುತ್ತೆ. ನಾನು ಒಂದು ಜೀವನದಲ್ಲಿ ಒಂದು ಸಾಧನೆ ಮಾಡ್ತೀನಿ ಅನ್ನುವಂತಹ ಮನಸ್ಸು ನಿಮಗೆ ಬರ್ತಾ ಇರ್ಬೋದು. ನೀವು ಇವತ್ತು ಇಷ್ಟು ಹಠವಾಗಿ ನಿಂತಿದ್ದೀರಾ ಅಂದರೆ ನಿಮ್ಮ ನೋವುಗಳೇ ಕಾರಣ. ನಿಮ್ಮ ಜೀವನದಲ್ಲಿ ನೋವುಗಳನ್ನು ಅನುಭವಿಸಿದರೆ ಆ ನೋವುಗಳಿಂದ ಹೊರಬರಬೇಕು. ಆ ನೋವುಗಳಿಂದ ನೀವು ಒಂದು ಸಾಧನೆ ಮಾಡಬೇಕು. ಇವತ್ತು ಯಾವುದೇ ವ್ಯಕ್ತಿ ಆಗಿರ್ಬೋದು, ಎಷ್ಟೇ ನೋವಿದೆ ಅಂದರೆ ಅದು ನೋವು ಅಲ್ಲ, ನಮ್ಮ ನೋವು ಅಲ್ಲ, ಅದು ನಮ್ಮ ಜೀವನದ ಮುಂದಿನ ಗುರಿಯನ್ನು ಸಾಧಿಸುವಂತಹ ಶಕ್ತಿ. ಆ ಶಕ್ತಿಯನ್ನು ನಾವು ಪಡ್ಕೊಂಡ್ಬಂದಿವಿ, ಅದನ್ನು ನಾವು ಅರ್ಥ ಮಾಡ್ಕೊಂಡಿವಿ ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಒಂದು ಸಾಧನೆ ಅನ್ನೋದು ನಮ್ಮನ್ನು ಅರಸಿಕೊಂಡು ಬರುತ್ತೆ ಅಂತಲೂ ಸಹಿತ ಇಲ್ಲಿ ಹೇಳ್ಬೋದು. ಇಲ್ಲಿ ಹೇಳಿದರೆ ಇಲ್ಲಿ ತುಂಬ ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಮುಂದೆ ಇದೆ ಅಂತ ನಾನು ಹೇಳಿದೆ. ಹೌದು, ನಿಮ್ಮ ಪರಿಶ್ರಮಕ್ಕೆ ತಕ್ಕಂಥ ಪ್ರತಿಫಲ ಇದೆ. ನೀವು ಏನೇ ಒಂದು ಅಚೀವ್ ಮಾಡ್ತಾ ಇದ್ದೀರಾ, ನಿಮ್ಮ ಮನಸ್ಸಲ್ಲಿ ಏನೇ ಒಂದು ಆಗುತ್ತೆ ಅಂತ ಹೇಳಿದರೆ ಇಲ್ಲಿ ನಿಧಾನವಾಗಿ ಆದರೂ ಪರವಾಗಿಲ್ಲ. ಇಲ್ಲಿ ಶನಿ ಕಾರ್ಡ್ ಏನು ಹೇಳ್ತಪ್ಪ, ನಿಧಾನವಾಗಿ ನಿಮ್ಮ ಕೆಲಸಗಳಾಗುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ನೀವು ಪಟ್ಟಂಥ ಕಷ್ಟಕ್ಕೆ, ನೀವು ಪಟ್ಟಂಥ ಪರಿಶ್ರಮಕ್ಕೆ ನಿಮಗೆ ಒಂದು ಜೀವನದಲ್ಲಿ ಒಂದು ಇವಾಗ ತಡೆಯಾಗಿರ್ಬೋದು, ಇವಾಗ ಅಡೆತಡೆ ಆಗಿರ್ಬೋದು, ಇದು ನಿಧಾನವಾಗಿತ್ತು ಅಂದರೂ ಸಹಿತ ನಿಮಗೆ ಸ್ಥಿರವಾಗಿ ನಿಲ್ಲುತ್ತೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಫೈನಾನ್ಷಿಯಲ್ ಗ್ರೋತ್ ಬರುತ್ತೆ, ನಿಮ್ಮ ಅಚೀವ್ಮೆಂಟು ಸಕ್ಸಸ್ಸು ನಿಮ್ಮ ಬಿಸ್ನೆಸ್ಸಲ್ಲಾಗಿರ್ಬೋದು, ನಿಮ್ಮ ಕೆರಿಯರ್ ವಿಚಾರದಲ್ಲಾಗಿರ್ಬೋದು, ನಿಮ್ಮ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ನೀವು ಯಾವುದೇ ಒಂದು ವಿಚಾರದಲ್ಲಿ ಹೋಗ್ತಾ ಇದ್ದೀರಾ, ನಿಮ್ಮ ದಾರಿ ಏನಿದೆಯೋ, ನೀವು ಅಂದ್ಕೊಂಡಂಥ ಪ್ಲ್ಯಾನ್ ಆಗಿರ್ಬೋದು, ಆಧ್ಯಾತ್ಮಿಕವಾಗಿರ್ಬೋದು, ಫೈನಾನ್ಷಿಯಲ್ ಇಯರ್ ಆಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ನೀವು ಯಾವುದೋ ಒಂದು ಹೊಸ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅಂದರೂ ಸಹಿತ ನಿಮ್ಮ ಲೈಫಲ್ಲಿ ಒಂದು ಅಚೀವ್ಮೆಂಟಿಗೆ, ಒಂದು ಸಕ್ಸಸ್ಸಿಗೆ ಯೂನಿವರ್ಸ್ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಕಾಳಿ ಮಾತೆ ನಿಮಗೆ ಸಪೋರ್ಟಿವ್ ಆಗಿ ನಿಂತಿದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ವಾಂಡ್ಸ್ ಬಂದಿದೆ. ವಾಂಡ್ಸ್ ಕರೆಕ್ಟ್ ಏನಪ್ಪ ಅಂತ ಹೇಳಿದರೆ ಕಿಂಗ್ ಆಫ್ ವಾಂಡ್ಸ್ ಬಂದಿದೆ. ನೀವು ಎಷ್ಟು ಸ್ಟ್ರೈಟ್ ಆಗಿರ್ತೀರಾ, ನಿಮ್ಮ ಮಾತು ಎಷ್ಟು ನೇರವಾಗಿರುತ್ತೆ, ನೀವು ಎಷ್ಟು ನೇರವಾಗಿ ನೀವು ಸತ್ಯವಾಗಿ ಇರ್ತೀರ, ಅಷ್ಟು ಸಹಿತ ನೀವು ನೋವುಗಳನ್ನು ಅನುಭವಿಸ್ತಾ ಇರ್ತೀರ. ಎದುರಿಗಿರುವಂತಹ ವ್ಯಕ್ತಿಯ ಹತ್ತಿರ ನೀವು ಯಾವ ರೀತಿ ಮಾತಾಡ್ತೀರಾ, ನೀವು ಹೇಗೆ ಇರ್ತೀರ ಅನ್ನೋದ್ರ ಮೇಲೆ ಇಲ್ಲಿ ಇದು ಕಾರ್ಡ್ ತೋರಿಸುತ್ತೆ. ಕಾಳಿ ಮಾತೆ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮ ಲೈಫಲ್ಲಿ ಒಂದು ಅಚೀವ್ಮೆಂಟ್
ಇದೆ ನಿಜ. ಬಟ್ ಅದರಿಂದ ನೀವು ಎಷ್ಟೊಂದು ನೋವುಗಳನ್ನು ಅನುಭವಿಸಿದ್ರಿ, ಹಿಂದೆ ನೀವು ಎಷ್ಟೊಂದು ನೋವು ಕಷ್ಟಗಳನ್ನು ನೀವು ಅನುಭವಿಸಿದ್ರಿ. ಮುಂದೆ ಸಹಿತ ನಿಮ್ಮ ಜೀವನದಲ್ಲಿ ಅಷ್ಟೇ ಸಕ್ಸಸ್ಸು ಇದೆ. ಆ ಸಕ್ಸಸ್ಸಿನ ಹಿಂದೆ ಮುಂದೆ ಸಹಿತ ನಿಮ್ಮನ್ನು ಪರೀಕ್ಷೆ ಮಾಡುವಂತಹ ವ್ಯಕ್ತಿಗಳು ಇದ್ದಾರೆ ನಿಮ್ಮ ಜೊತೆ. ನಿಮ್ಮ ಚುರುಕುತನ, ನಿಮ್ಮ ಕೆಲಸ ಮಾಡುವಂತಹ ಚಾಣಕ್ಷತನಕ್ಕೆ ಅಲ್ಲಿ ಪರೀಕ್ಷೆಗಳು ಸಹಿತ ಒಡ್ಡುತ್ತಾರೆ. ಅಲ್ಲಿ ಕಿರಿಕಿರಿ ಮಾಡುವಂತಹ ವ್ಯಕ್ತಿಗಳು ಇರ್ತಾರೆ. ಏನೇ ಒಂದು ಬಂದರೂ ಸಹಿತ ಹುಷಾರಾಗಿ ಹೆಜ್ಜೆ ಇಡಿ. ನಿಮ್ಮ ಲೈಫಲ್ಲಿ ಒಂದು ಸಕ್ಸಸ್ ಅನ್ನೋದಿದೆ, ಗುರಿಯನ್ನು ತಲುಪುವಂತಹ ಶಕ್ತಿ ಇದೆ, ಸಾಮರ್ಥ್ಯ ಇದೆ. ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಆಗಿರ್ಬೋದು, ನಿಮ್ಮಲ್ಲಿರುವಂತಹ ಬುದ್ಧಿವಂತಿಕೆ ಆಗಿರ್ಬೋದು, ಅದು ಎಲ್ಲದೂ ಸಹಿತ ನಿಮಗೆ ಒಂದು ನೀವು ಹೋಗುವಂಥ ದಾರಿಗೆ ಒಂದು ಅಚೀವ್ಮೆಂಟ್ ಮಾಡೋದಕ್ಕೆ, ಒಂದು ಸಕ್ಸಸ್ಸನ್ನು ಕೊಡೋದಕ್ಕೆ ಕಾಳಿ ಮಾತೆ ನಿಮಗೆ ಒಂದು ಧೈರ್ಯದ ರೂಪದಲ್ಲಿ, ನಿಮಗೆ ಒಂದು ದಾರಿ ತೋರಿಸುವಂತಹ ಸಾಮರ್ಥ್ಯದಲ್ಲಿ, ನಿಮ್ಮ ಮನಸ್ಸಿನಲ್ಲಿ ನಿಮಗೆ ದಾರಿಯನ್ನು ತೋರಿಸುವಂತಹ ಇದರಲ್ಲಿ ಇದ್ದಾರೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಅಂದರೆ ನಿಮ್ಮ ದಾರಿಲೇ ಇದ್ದಾರೆ, ನಿಮ್ಮ ಸುತ್ತಮುತ್ತನೇ ಅವರ ಎನರ್ಜಿ ಇರುತ್ತೆ, ನಿಮಗೆ ಶೈನ್ ಕೊಡ್ತಿರ್ತಾರೆ. ನಾನು ನಿನ್ನ ಜೊತೆ ಇದ್ದೀನಿ, ನಿನ್ನೆ ಮುನ್ನುಗ್ಗು ಅನ್ನುವಂಥ ಪರಿಸ್ಥಿತಿ ಇದನ್ನು ಸಹಿತ ಹೇಳ್ತಾ ಇರ್ತಾರೆ. ಆದರೆ ನೀವು ಅಲ್ಲಿ ನಿಮ್ಮಲ್ಲಿರುವಂತಹ ಕೋಪ, ಸಿಟ್ಟು ಏನಿದೆಯೋ ಅದರಿಂದ ನೀವು ಅದನ್ನು ಮರೆಮಾಚಿರ್ಬೋದು. ಅದರಿಂದ ಸ್ವಲ್ಪ ತಾಳ್ಮೆಯಿಂದ ನೀವು ಅದನ್ನು ಪರೀಕ್ಷೆ ಮಾಡಿದರೆ ನಿಮ್ಮ ಜೊತೆ ಇರುವಂತಹ ದೈವಿಶಕ್ತಿಯ ಒಂದು ಆಶೀರ್ವಾದ ಏನಿದೆ, ನಿಮಗೆ ಯಾವ ಥರ ಗೈಡೆನ್ಸ್ ಮಾಡ್ತಾ ಇದ್ದಾರೆ, ನೀವು ಯಾವುದನ್ನು ಸರಿಯಲ್ಲಿ ದಾರಿ ಇದೆಯಾ ಇಲ್ವಾ, ನಾನು ಹೇಗೆ ಹೋಗ್ತಾ ಇದ್ದೀನಿ ಅನ್ನೋದನ್ನು ಯೂನಿವರ್ಸ್ ನಿಮಗೆ ತೋರಿಸ್ಕೊಡ್ತಾರೆ. ಓಕೆ, ನೋಡೋಣ ಗೈಡೆನ್ಸ್ ಏನಿದೆ ಕಾಳಿ ಮಾತೆಯಿಂದ, ಇನ್ನೂ ಯಾವ ಥರ ಗೈಡೆನ್ಸ್ ಕೊಡ್ತಾರೆ ಅನ್ನೋದನ್ನು ಸಹಿತ ಇಲ್ಲಿ ನೋಡೋಣ. ಥ್ಯಾಂಕ್ ಯು. ಇಲ್ಲಿ 9 ಆಫ್ ಕಪ್ಸ್ ಬಂದಿದೆ. 9 ಆಫ್ ಕಪ್ಸ್ ಏನು ಹೇಳುತ್ತಪ್ಪ ಅಂತ ಹೇಳಿದ್ರೆ, ಪ್ರೀತಿಗೆ ಸಂಬಂಧಪಟ್ಟ ಹಾಗೆ ಪ್ರೀತಿಗೆ ಸಂಬಂಧಪಟ್ಟಂತಹ ವಿಚಾರಕ್ಕೆ ನೀವು ತುಂಬಾ ನೋವು ಪಡ್ತಾ ಇದ್ದೀರಾ. ಅಂದರೆ ಎಮೋಷ್ನಲಿ ನೀವು ತುಂಬಾ ಬ್ಲ್ಯಾಕೇಜ್ ಇಟ್ಕೊಂಡಿದ್ದೀರಾ. ವಾವ್. ಇಲ್ಲಿ ಪ್ರೀತಿಗೆ ಸಂಬಂಧಪಟ್ಟಂತೆ ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಏನು ಎಮೋಷ್ನಲಿ ತುಂಬಾ ಇದಾಗಿದ್ದೀರಾ, ಅಂದರೆ ಬ್ಲ್ಯಾಕೇಜ್, ನಿಮ್ಮ ಮನಸ್ಸನ್ನು ನೀವೇ ಕಂಟ್ರೋಲ್ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆ ಇರುವಂತಹ ಪ್ರೀತಿನ ನೀವೇ ಅನುಮಾನಿಸ್ತಾ ಇದ್ದೀರಾ, ಸೆಲ್ಫ್ ಡೌಟ್ ಮಾಡ್ತಾ ಇದ್ದೀರಾ. ನಿಮ್ಮಲ್ಲಿರುವಂತಹ ಏನು ಥಾಟ್ಸ್ ಏನಿದೆ ಅದು ಸುಳ್ಳು ಅನ್ನೋದನ್ನು ತೋರಿಸ್ತಾ ಇದೆ. ನಿಮ್ಮ ಜೊತೆ ಇರುವಂತಹ ಪ್ರೀತಿ ಯಾವುದೇ ಆಗಿರ್ಬೋದು, ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು, ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಒಂದು ನಿಮ್ಮ ಮನಸ್ಸು ಅವರ ಮನಸ್ಸಾಗಿರ್ಬೋದು, ನಿಮ್ಮ ಮನಸ್ಸು ಆಗಿರ್ಬೋದು, ಒಂದು ಸ್ವಚ್ಛತೆಯಾಗಿದೆ, ಪವಿತ್ರವಾಗಿದೆ. ಆದರೆ ಅಲ್ಲಿ ನಿಮ್ಮ ಮಾತುಕತೆಗಳು ಸರಿಯಾಗಿ ನಡೆದೇ ಇರೋದ್ರಿಂದ, ಅಥವಾ ನೀವು ಅವರನ್ನು ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿರ್ಬೋದು, ಅಥವಾ ಅವರು ನಿಮ್ಮನ್ನು ಅರ್ಥ ಮಾಡ್ಕೊಳ್ಳೋದು ತಪ್ಪಾಗಿರ್ಬೋದು, ಈ ರೀತಿಯಾದಲ್ಲಿ ನಿಮಗೆ ಸ್ವಲ್ಪ ಅಲ್ಲಿ ಕಿರಿಕಿರಿ ಆಗಿರ್ಬೋದು, ಮಾನಸಿಕವಾಗಿ ನೀವು ಹಿಂಸೆಯನ್ನು ಸಹಿತ ಇಲ್ಲಿ ಅನುಭವಿಸ್ತಾ ಇರ್ಬೋದು. ಅದರಿಂದ ನೀವು ಹೊರಗೆ ಬಂದ್ರಿ ಅಂದರೆ ನಿಮ್ಮ ಪ್ರೀತಿ ಸಂಬಂಧದಲ್ಲಿ ತುಂಬಾ ಒಳ್ಳೆಯ ಕ್ಷಣನೂ ಇದೆ, ದಿನಗಳು ಇದ್ದಾವೆ, ಸಮಯನೂ ನಿಮಗೆ ಯೂನಿವರ್ಸ್ ಕೊಟ್ಟಿದ್ದಾರೆ. ಕಾಳಿ ಮಾತೆಯ ಆಶೀರ್ವಾದವೂ ಸಹಿತ ನಿಮ್ಮ ಜೊತೆ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ಬೋದು. ಆದರೆ ನೀವು ಏನು ಮಾಡ್ತಾ ಇದ್ದೀರಾ, ನಿಮ್ಮ ಸೆಲ್ಫ್ ಡೌಟಿಂದ ಏನು ಮಾಡ್ತಾ ಇದ್ದಾರೆ, ನಿಮ್ಮ ಇಲ್ಲಿರುವಂತಹ ಸೆಲ್ಫ್ ಡೌಟನ್ನು ಅಥವಾ ಅವ್ರಿವ್ರ ಮೇಲೆ ನೀವು ಅನುಮಾನ ಪಡೋದ್ರಲ್ಲಾಗಿರ್ಬೋದು, ಬೇರೆಯವ್ರ ಬಗ್ಗೆ ಕೇವಲವಾಗಿ ಮಾತಾಡೋದ್ರಲ್ಲಾಗಿರ್ಬೋದು, ಅಥವಾ ನಿಮ್ಮ ಮನೆಯವರ ಮೇಲೆ ಅಥವಾ ನೀವು ಪ್ರೀತಿ ಮಾಡುವಂಥ ವ್ಯಕ್ತಿಯ ಮನಸ್ಸಿನ ಮೇಲೆ ಸಹಿತ ಒಂದು ಕೇವಲವಾಗಿ ಮಾತಾಡ್ತಾ ಇರ್ಬೋದು, ಅರ್ಥನೇ ಇಲ್ಲದೆ ಇರುವಂಥದ್ದು ಮಾತುಗಳನ್ನು ಆಡ್ತಾ ಇರ್ಬೋದು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರ್ಬೋದು. ಅದನ್ನು ಬೇರೆಯವ್ರ ಹತ್ರಗೆ ಡಿಸ್ಕಸ್ ಮಾಡೋದ್ರಿಂದ ಏನಾಗ್ತಾ ಇದೆ, ನಿಮಗೆ ಒಂದು ಪ್ರಾಬ್ಲಮ್ ಆಗ್ತಾ ಇದೆ, ನಿಮ್ಮ ಸಂಬಂಧದಲ್ಲಿ ಪ್ರಾಬ್ಲಮ್ ಆಗ್ತಾ ಇರ್ಬೋದು, ಅಥವಾ ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಅಥವಾ ಗಂಡ ಹೆಂಡತಿ ಸಂಬಂಧದಲ್ಲಾಗಿರ್ಬೋದು, ಅಥವಾ ತಾಯಿ ಮಗನ ಸಂಬಂಧದಲ್ಲಾಗಿರ್ಬೋದು. ಈ ರೀತಿಯಾದಂತಹ ಸಮಸ್ಯೆಗಳಲ್ಲಿ ನೀವು ಮುಳುಗಿ ಹೋಗಿದ್ದೀರಾ. ಆದರೆ ಇಲ್ಲಿ ನೀವೇನು ಮಾಡ್ತಾ ಇದ್ದೀರಾ, ನೀವು ಅವ್ರಿವ್ರ ಹತ್ರ ಮಾತಾಡೋದ್ರ ಬದಲು ನೀವೇ ಓನಾಗಿ ಕೂತು ನಿಮ್ಮ ಮಾತುಗಳನ್ನು, ಅಂದರೆ ಇಲ್ಲಿ ನಿಮ್ಮನ್ನು ನೀವು ಮಾತಾಡಿಕೊಂಡು ನಿಮಗೆ ನೀವು ಕಂಟ್ರೋಲ್ ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಸರಿ ಇದೆಯಾ ತಪ್ಪಿದೆಯಾ, ನಾನು ಹೋಗ್ತಾ ಇರೋ ದಾರಿ ಸರಿ ಇದೆಯಾ, ಅದರಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ, ಏನು ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಥಿಂಕ್ ಮಾಡಿದ್ರಿ ಅಂದರೆ ನಿಜವಾಗ್ಲೂ ಅದರಿಂದ ನೀವು ಹೊರ ಬರ್ತೀರ ಅನ್ನೋದನ್ನು ಸಹಿತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಳಿ ಮಾತೆ ಏನು ಹೇಳ್ತಾ ಇದ್ದಾರಪ್ಪ ಅಂತ ಹೇಳಿದರೆ, ನಿಮ್ಮನ್ನು ನೀವು ಕಂಟ್ರೋಲ್ ಮಾಡ್ತಾ ಇದ್ದೀರಾ, ನಿಮ್ಮನ್ನು ನೀವು ನಿಮ್ಮ ಮಾತುಗಳಾಗಿರ್ಬೋದು, ನಿಮ್ಮ ಓವರ್ ಥಿಂಕಿಂಗ್ ಆಗಿರ್ಬೋದು, ನಿಮ್ಮಲ್ಲಿ ನಡೀತಾ ಇರುವಂಥ ಗುದ್ದಾಟ
ಆಗಿರ್ಬೋದು, ನಿಮ್ಮ ಮನಸ್ಸಲ್ಲಿ ಆಗ್ತಾ ಇರುವಂತಹ ಹಿಂಸೆ ಆಗಿರ್ಬೋದು, ಡಿಪ್ರೆಷನ್ ಆಗಿರ್ಬೋದು, ಕೇವಲವಾಗಿ ಇವ್ರು ಏನು ಅನ್ಕೋತಾರೆ ಅನ್ನುವಂಥ ಮನಸ್ಥಿತಿ ಆಗಿರ್ಬೋದು, ಇಲ್ಲಿ ಏನು ಮಾಡ್ಕೊಂಡಿದ್ದೀರಾ, ನಿಮ್ಮನ್ನು ನೀವೇ ಸುಟ್ಟು ಹಾಕ್ಕೊಂಡಿದ್ದೀರಾ, ನಿಮ್ಮನ್ನು ನೀವೇ ಕಟ್ಟಿ ಹಾಕ್ಕೊಂಡಿದ್ದೀರಾ, ನಿಮ್ಮ ಸುತ್ತ ಒಂದು ಬಲೆಯನ್ನು ಹೆಣ್ಕೊಂಡಿದ್ದೀರಾ. ಅದರಿಂದ ನೀವು ಹೊರ ಬರಬೇಕಾಗಿದೆ. ಅದರಿಂದ ನೀವು ಹೊರ ಬಂದರೆ ಅಂದರೆ ನಿಮ್ಮ ಲೈಫ್ ಜರ್ನಿ ತುಂಬಾ ಚೆನ್ನಾಗಿದೆ. ನೀವು ಅಂದ್ಕೊಂಡಂತೆ ನಿಮಗೆ ನಿಮ್ಮ ಜೀವನನೂ ಆಗುತ್ತೆ. ಇಲ್ಲಿ ಫೈನಾನ್ಷಿಯಲ್ ವಿಚಾರ ಆಗಿರ್ಬೋದು, ನಾನಿಲ್ಲಿ ಹೇಳಿದೆ, ಇದರಿಂದ ಹೊರ ಬರೋದನ್ನು ಪ್ರಯತ್ನ ಮಾಡಿ. ಈ ವಿಡಿಯೋ ನೀವು ನೋಡ್ತಾ ಇದ್ದೀರಾ ಅಂದರೆ ಇದು ನಿಮಗೆ ಅಂತಲೇ ತಿಳ್ಕೊಳ್ಳಿ. ಏಕೆಂದರೆ ಯಾರಿಗೂ ಈ ಥರ ವಿಡಿಯೋ ಸಿಗಲ್ಲ. ಒಂದು ಸಮಾಧಾನದ ಮಾತಲ್ಲ, ಇದು ಒಂದು ಎನರ್ಜಿ ಅಂತಲೇ ಹೇಳ್ಬೋದು. ಈ ಎನರ್ಜಿಯ ಮೂಲಕ ನಿಮಗೆ ಒಂದು ಸಂದೇಶ ಅನ್ನೋದನ್ನು ಹೇಳ್ಬೋದು. ಇಲ್ಲಿ ಈ ಮುಗ್ಧತೆಯಿಂದ ನೀವು ನಿಮ್ಮ ಮುಗ್ಧತೆ, ನಿಮ್ಮ ಮಾತಿನ ಮುಗ್ಧತೆ, ಅಥವಾ ನಿಮ್ಮ ಮನಸ್ಸು ಬೇರೆಯವ್ರ ಬಗ್ಗೆ ಕೆಟ್ಟು ಮಾಡದೇ ಇರುವುದು, ಅಥವಾ ನಿಮ್ಮನ್ನು ನೀವು ನೋವಿಗೆ ತಳ್ಕೊಳ್ಳೋದ್ರಿಂದ ಆಗಿರ್ಬೋದು, ಈ ರೀತಿಯಾದಂತಹ ಸಿಚುವೇಶನ್ಗಳನ್ನ ನೀವು ಎದುರಿಸುವಂತಹ ಶಕ್ತಿನ ನಿಮ್ಮಲ್ಲೇ ಇದೆ ಅನ್ನೋದನ್ನು ಇಲ್ಲಿ ಕಾಳಿ ಮಾತೆ ಹೇಳ್ತಾ ಇದ್ದಾರೆ. ಇಲ್ಲಿ ಕಾಳಿ ಮಾತೆ ಏನು ಹೇಳ್ತಾರಪ್ಪ, ನಿಮ್ಮಲ್ಲಿರುವಂಥ ಆ ಬೌಂಡ್ರಿ ಏನಿದೆ, ಆ ಬೌಂಡ್ರಿಯಲ್ಲಿಯೂ ಸಹಿತ ನಿಮಗೆ ಒಂದು ಸಕ್ಸಸ್ ಇದೆ, ನಿಮಗೆ ಒಂದು ಗ್ರೋತ್ ಇದೆ, ಒಂದು ಪ್ರೀತಿ ಇದೆ, ಒಂದು ಬಾಂಧವ್ಯ ಇದೆ. ನಿಮ್ಮ ಅಂದ್ಕೊಂಡಂತಹ ಮನಸ್ಥಿತಿ ಏನಿದೆಯೋ ಅದರಲ್ಲಿ ನೀವು ಒಳ್ಳೆಯದನ್ನೇ ಹುಡುಕಿ, ನೀವು ಯಾವುದೇ ಥರದ ಕೆಟ್ಟ ಭಾವನೆಗಳ ಯೋಚನೆಯನ್ನು ಬಿಟ್ಟು ನಿಮ್ಮ 4 ದಿಕ್ಕುಗಳಿಂದನೂ ಸಹಿತ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಕಾಳಿ ಮಾತೆ 4 ದಿಕ್ಕುಗಳಿಂದನೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾ ಇದ್ದಾರೆ. ಒಂದು ಪ್ರೀತಿಯಾಗಿರ್ಬೋದು, ಒಂದು ಫೈನಾನ್ಷಿಯಲ್ ಆಗಿರ್ಬೋದು, ಒಂದು ಆರೋಗ್ಯದಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿಯೂ ಸಹಿತ ನಿಮಗೆ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಈ ನೆಕ್ಸ್ಟ್ ಡೇಸಲ್ಲಿ ನಿಮಗೆ ಒಂದು ಜೀವನದಲ್ಲಿ ಜೀವನದಲ್ಲಿ ಒಂದು ಅಚೀವ್ಮೆಂಟ್ ಆಗಿರ್ಬೋದು, ನಮ್ಮ ಫೈನಾನ್ಷಿಯಲ್ ವಿಚಾರದಾಗಿರ್ಬೋದು, ಅಥವಾ ಒಂದು ಗ್ರೋತಲ್ಲಾಗಿರ್ಬೋದು, ಒಂದು ರಿಲೇಷನ್ಶಿಪ್ಪಲ್ಲಾಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಭೂಮಿ ಖರೀದಿ ಮಾಡೋದ್ರಲ್ಲಾಗಿರ್ಬೋದು, ಕಾರ್ ತಗೊಳ್ಳೋದ್ರಲ್ಲಾಗಿರ್ಬೋದು, ಹೊಸದಾಗಿ ನೀವು ಏನೇ ಒಂದು ಕೆಲಸ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಅಲ್ಲಿ ಒಂದು ಜೀವನದ ಬದಲಾವಣೆಯನ್ನು ತರ್ತಾ ಇದೆ. ಅಥವಾ ನೀವೇನೋ ಒಂದು ಶಿಫ್ಟ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಅಥವಾ ಈ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ, ಈ ಥರ ಟ್ರಾವೆಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ, ಪ್ರತಿಯೊಂದು ವಿಚಾರದಲ್ಲಿಯೂ ಸಹಿತ ನಿಮ್ಮ ಜೀವನದಲ್ಲಿ ಒಂದು ಬದಲಾವಣೆಯನ್ನು ತರ್ತಾ ಇದೆ. ಇಲ್ಲಿ ಗೈಡೆನ್ಸ್ ಏನಪ್ಪ ಅಂತ ಹೇಳಿದರೆ, ಕಾಳಿ ಮಾತೆಯ ಗೈಡೆನ್ಸ್ ಏನಪ್ಪ, 4 ದಿಕ್ಕುಗಳಿಂದ ನಿಮ್ಮನ್ನು ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀನಿ. ನೀವು ಅಂದ್ಕೊಂಡಂಥದ್ದಾಗಿರ್ಬೋದು, ನಿಮ್ಮಲ್ಲಿ ಇರುವಂಥ ಅಫರ್ಮೇಷನ್ಸ್ ಆಗಿರ್ಬೋದು, ಯಾವುದೇ ಒಂದು ವಿಚಾರದಲ್ಲಿ ನೀವು ಬೇಡಿಕೆ ಆಗಿರ್ಬೋದು, ಅಥವಾ ಒಂದು ಕೋರಿಕೆ ಆಗಿರ್ಬೋದು, ಅದೆಲ್ಲ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನಕ್ಕೆ ಏನು ಬೇಕಾಗಿದೆಯೋ ಅದು ಬದಲಾವಣೆಯನ್ನು ತರ್ತಾ ಇದೆ. ಸದ್ಯದರಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅತಿ ದೊಡ್ಡ ಬದಲಾವಣೆಯೇ ಬರ್ತಾ ಇದೆ ಅನ್ನೋದನ್ನು ಸಹಿತ ಇಲ್ಲಿ ಕಾಳಿ ಮಾತೆ ಹೇಳ್ತಾ ಇದ್ದಾರೆ. ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ಥ್ಯಾಂಕ್ ಯು ಸೋ ಮಚ್.